ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ ಪ್ರಯುಕ್ತ ನಾನು ಈ ದಿನ ಹೊರಟಿರುವುದು ಬೆಂಗಳೂರಿನ ಹೃದಯ ಭಾಗದಂತಿರುವ ಬಸವನಗುಡಿಯ ಶಂಕರಪುರದಲ್ಲಿರುವ ಶಂಕರ ಮಠದ ಕಡೆಗೆ. ಈ ಒಂದು ಪ್ರದೇಶ ಚಾಮರಾಜಪೇಟೆ, ಲಾಲ್ಬಾಗ್, ಗಾಂಧಿ ಬಜಾರ್, ಬಸವನಗುಡಿ ಬಡಾವಣೆಗಳ ಸಮೀಪದಲ್ಲಿದೆ. ನ್ಯಾಷನಲ್ ಕಾಲೇಜ್ ಅಥವಾ ನಾರ್ತ್ ರೋಡ್ ಅಥವಾ ಚಾಮರಾಜಪೇಟೆ ಬಸ್ ಸ್ಟಾಪ್ ಈ ಒಂದು ಶಂಕರ ಮಠಕ್ಕೆ ಹತ್ತಿರವಾದ ಬಸ್ ಸ್ಟಾಪ್ಗಳು. ಈ ಒಂದು ಪ್ರದೇಶಕ್ಕೆ ಶಂಕರಪುರ ಎಂದು ಹೆಸರು ಬರಲು ಈ ಶಂಕರ ಮಠವೇ ಕಾರಣ. ಮೈಸೂರಿನ ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ದಾನವಾಗಿ ನೀಡಿದ್ದ ಈ ಒಂದು ಜಾಗದಲ್ಲಿ ಶೃಂಗೇರಿ ಶಂಕರ ಮಠದ 33ನೇ ಪೀಠಾಧಿಪತಿಗಳಾಗಿದ್ದಂತಹ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಈ ಒಂದು ಶಂಕರ ಮಠವನ್ನು ಸ್ಥಾಪಿಸಿದರಂತೆ. ಶಂಕರ ಮಠದ ವಿಶಾಲ ಆವರಣದಲ್ಲಿ ಯಾಗಮಂಟಪ, ವೇದ ಪಾಠಶಾಲೆ ಇದ್ದು ಇಲ್ಲಿ ನಿತ್ಯ ಪ್ರವಚನ ಹಾಗೂ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಈ ಒಂದು ಮಠದಲ್ಲಿ ಅಕ್ಷರಾಭ್ಯಾಸ ಮತ್ತು ಸುಹಾಸಿನಿ ಪೂಜೆ ವಿಶೇಷವಾಗಿದೆ. ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳ ಬಳಗವೇ ಇಲ್ಲಿ ನೆರೆದಿರುತ್ತದೆ. ಶಂಕರ ಮಠದ ಆವರಣದಲ್ಲಿರುವ ಶಾರದಾ ದೇವಿಗೆ 12 ದಿನ ಪ್ರದಕ್ಷಿಣೆಯನ್ನು ಮಾಡಿ ತ್ರಿಶತಿ ಅರ್ಚನೆ ಮಾಡಿಸಿದರೆ ಇಷ್ಟಾರ್ಥ ನೆರವೇರುತ್ತದೆ ಎಂಬುದು ಇಲ್ಲಿಗೆ ಬರುವ ಭಕ್ತರ ಬಲವಾದ ನಂಬಿಕೆ. ಇಲ್ಲಿ ನವರಾತ್ರಿಯ ಸಮಯದಲ್ಲಿ ದೇವಿಗೆ ಪ್ರತಿದಿನವೂ ವಿವಿಧ ಅಲಂಕಾರವನ್ನು ಮಾಡಲಾಗುತ್ತದೆ. ಬಸವನಗುಡಿಯ ಶಂಕರಪುರದಲ್ಲಿರುವ ಈ ಒಂದು ದೇಗುಲಕ್ಕೆ 1 ಶತಮಾನದ ಇತಿಹಾಸವಿದೆ ಎಂದು ಹೇಳಲಾಗುತ್ತದೆ. ಇದು ಶಂಕರ ಮಠದ ಆವರಣದಲ್ಲಿರುವಂತಹ ಶಂಕರಾಚಾರ್ಯರ ಒಂದು ಪುಟ್ಟ ಗುಡಿ. ಇಲ್ಲಿ ಅಮೃತಶಿಲೆಯ ಶಂಕರಾಚಾರ್ಯರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಶಂಕರಾಚಾರ್ಯರ ದೇವಾಲಯಕ್ಕೆ ಅಭಿಮುಖವಾಗಿ ಶಾರದಾ ದೇವಿಯ ಮಂದಿರವಿದೆ. ಈ ಒಂದು ಮಂದಿರವನ್ನು ಶೃಂಗೇರಿ ಶಂಕರ ಮಠದ 34ನೇ ಪೀಠಾಧಿಪತಿಗಳಾಗಿದ್ದಂತಹ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ನಿರ್ಮಾಣ ಮಾಡಿಸಿ ಈ ಒಂದು ಮಂದಿರದಲ್ಲಿ ಶಂಕರಾಚಾರ್ಯರ ವಿಗ್ರಹಕ್ಕೆ ಅಭಿಮುಖವಾಗಿ ತಾಯಿ ಶಾರದಾಂಬೆಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿರುವ ತಾಯಿ ಶಾರದೆಯ ವಿಗ್ರಹವು ಶೃಂಗೇರಿಯಲ್ಲಿರುವಂತಹ ಶಾರದೆಯ ಮೂರ್ತಿಯ ಮುಖದ ಕಳೆಯನ್ನು ಹೊತ್ತು ನಿಂತಿದೆ. ನವರಾತ್ರಿಯ ಪ್ರಯುಕ್ತ ದೇವಾಲಯದಲ್ಲಿ ಬೊಂಬೆಗಳನ್ನು ಕೂಡಿಸಲಾಗಿತ್ತು ಮತ್ತು ನವರಾತ್ರಿಯ ಪ್ರಯುಕ್ತ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಜ್ಞಾನದೇವಿ ಶಾರದೆಯ ಆಶೀರ್ವಾದ ಲಭಿಸಲಿ ಎಂದು ಆ ದೇವಿಯಲ್ಲಿ ಕೇಳಿಕೊಳ್ಳುತ್ತೇನೆ.